ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ತೀವ್ರ ಕುತೂಹಲ ಕೆರಳಿಸಿದ ಧಾರವಾಡ ಕೆಎಂಎಫ್ ಚುನಾವಣೆ ಫಲಿತಾಂಶವು ಶುಕ್ರವಾರ ಹೊರಬಿದ್ದಿದ್ದು, ಬಿಜೆಪಿ ಅಭ್ಯರ್ಥಿಯಾದ ಶಂಕರ್ ಮುಗದ್ 8 ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಉತ್ತರ ಕನ್ನಡ ಜಿಲ್ಲೆಯ ಸುರೇಶ್ ಚಂದ್ರ ಹೆಗಡೆ ಒಬ್ಬರೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕುಲಕರ್ಣಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೊನೆ ಕ್ಷಣದಲ್ಲಿ ಸ್ಪರ್ಧಿಸಿ 6 ಮತ ಪಡೆದು ಪರಾಭವಗೊಂಡಿದ್ದಾರೆ. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹಾಗೂ ಮಾಜಿ ಶಾಸಕ ಅಮೃತ್ ದೇಸಾಯಿ ಆಗಮಿಸಿ ನೂತನ ಅಧ್ಯಕ್ಷರಾದ ಶಂಕರ್ ಮುಗದ್ ಹಾಗೂ ಉಪಾಧ್ಯಕ್ಷ ಸುರೇಶ್ ಚಂದ್ರ ಹೆಗಡೆಯವರನ್ನು ಸನ್ಮಾನಿಸಿದರು. ಚುನಾವಣಾ ಅಧಿಕಾರಿಯಾಗಿ ಡಾಕ್ಟರ್ ಸಂತೋಷ್ ಬಿರಾದಾರ್ ಕಾರ್ಯನಿರ್ವಹಿಸಿದರು. ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ವೀರೇಂದ್ರ ತರಲಿ ಉಪಸ್ಥಿತರಿದ್ದರು. ನೂತನ ಅಧ್ಯಕ್ಷರಾದ ಶಂಕರ್ ಮುಗದ್ ಸುದ್ದಿಗಾರರೊಂದಿಗೆ ಮಾತನಾಡಿ, ರೈತರು, ಗ್ರಾಹಕರು, ಕಾರ್ಮಿಕ ವರ್ಗ ಹಾಗೂ ಸಿಬ್ಬಂದಿ ಅಭಿವೃದ್ಧಿಯೇ ಮೊದಲ ಆದ್ಯತೆ ಎಂದರು. ಏನು ನಡೆದದ ಭಾಳ ಮಂದಿ ಕೂಡಿರಿ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಯಾರು ಗೆಲ್ಬೋದು ಸರ್? ಭಾರತೀಯ ಜನತಾ ಪಕ್ಷದಿಂದ ಶಂಕರಣ್ಣ ಮುಗದ್ ಅವ್ರು ಗೆಲ್ತಾರೆ. ಹೆಂಗೆ ಸರ್ ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗೆ ಹೇಳ್ತೀರಿ? ಮೊನ್ನೆ ನಡೆದಂಥ ಚುನಾವಣೆ ಒಳಗೆ ಒಟ್ಟು 8 ಕ್ಷೇತ್ರ ಚುನಾವಣೆ ಆಯಿತು. ಒಂದು ಅವಿರೋಧ ಆಗಿತ್ತು. ಅದನ್ನು ಬಿಟ್ಟು 8 ಕ್ಷೇತ್ರ ಚುನಾವಣೆ ನಡೆದ್ರೆ 8ರಲ್ಲಿ 7 ನಾವು ಭಾರತೀಯ ಜನತಾ ಪಕ್ಷದವ್ರು ಗೆಲ್ತಾರೆ. ಹೀಗಾಗಿ ನಮ್ಮ ಶಂಕರಣ್ಣ ಮುಗದವರು ಈ ಹಿಂದೂ ಅಧ್ಯಕ್ಷರಿದ್ದರು ಮತ್ತು ಅವರು ಈಗೂ ಸಹಿತ ಅವರು ಅಧ್ಯಕ್ಷರಾಗ್ತಾರೆ ಅಂತೇಳಿ ನಮಗೆ ಸಂಪೂರ್ಣ ಭರವಸೆ ಇದೆ. ಈಗ ಮತ್ತು ಸರ್ಕಾರಿ ಓಟ್ಗಳು ಎಷ್ಟು ಅದಾವ? ಸರ್ಕಾರಿ ಓಟ್ 3 ಅದಾವ ರೀ. 3 ಅವ್ರ ಇದ್ರೊಳಗೆ 3 6 ಆಗ್ತದ. ಅವ್ರು 6 ಆಗ್ತಾರೆ, ನಾವು 7 ಇದ್ದೇವೆ ರೀ. ನೀವು 7 ಜನ ಅದಿರಿ. ಒಂದು ಇದ್ರ ನಿಮ್ದು 8 ಆಗ್ತದೆ. ನಿಮ್ದು 8, ಅವ್ರ ಬಲ 6. ಹಿಂಗಾಗಿ ಮುಗ ಸಾಹೇಬ್ರದ್ದು ವಿಜಯಲಕ್ಷ್ಮಿ ಹೊಲ್ದ ಹೊಳಿತಾವ. ಹಂಗಾರೆ ಯಾರು ಬರೋ ಬಂದ್ರಿ ಸರ್? ನೀವು ಮಾತಾಡೋದು ಸರ, ತಮ್ಮ ಹೆಸರೇನು? ಮುಗದ್. ಯಾಕೆ ಬಂದಿರಿ ಇಲ್ಲಿ ಕೆಎಂಎಫ್ಗೆ ಇವತ್ತು? ನಿಮ್ಗೆ ಫುಲ್ ಗ್ಯಾರಂಟಿ ಖುಷಿ ಅದ? ಗಳ ಕಟ್ಟ್ಯಾದ ಮುಖದೊಳಗೆ ನಿಮ್ಮ ಅಣ್ಣಾರು ಗೆಲ್ತಾರ ಅಂತ ಹೇಳಿ. ಸರ್ ಏನು ಮಾಡ್ತೀರಿ ಈಗ ಸದ್ಯ ಯಾವ ಪೋಸ್ಟ್ ಒಳಗದಿರಿ? ಯಾವ ಶಿವಳ್ಳಿ ಅವರು? ನಗಾಕತ್ತಿರಲ್ಲ ನೀವು? ನಿನ್ನೆನಕ ಗೊತ್ತಾಗ್ಬಿಟ್ಟದ ಹಂಗಾರೆ ನಮ್ಮ ಅಣ್ಣಾರ ಗೆಲ್ತಾರ ಅಂತೇಳಿ. ಹೌದಲ್ಲ? ಅವರ ಅಧ್ಯಕ್ಷ ಗ್ಯಾರಂಟಿ. ಹೌದಲ್ಲ? ಕೈ ಮಾಡ್ರಿ. ಯಾವ್ರೂರಾಗ? ಶಿವಳ್ಳಿ ಅವರು ಎಲ್ಲರೂ
ಈ ನಿರೀಕ್ಷೆ ಅಂತೆ ಅಧ್ಯಕ್ಷರ ನಿವಾಸ ನಿರೀಕ್ಷೆ ಅಂತ ನಿರೀಕ್ಷೆ ಮೀರಿ ಆಗಿದೆ. ನಿರೀಕ್ಷೆ ಇಟ್ಕೊಂಡಿದ್ರೆ ಅದು ರಾಜಕೀಯ ತಂತ್ರಗಾರಿಕೆ ಮೇಲೆ ರಾಜಕೀಯ ತಂತ್ರಗಾರಿಕೆ ಮೇಲೆ ಸಾಧ್ಯತೆ ಅದು ನಮ್ಮ ಹಿರಿಯರು ಮಾಡಿದ್ರು. ನಮ್ಮ ಪಕ್ಷದ ಹಿರಿಯರು, ನಮ್ಮ ಕುಲಾಧೀಶ ಸಾಹೇಬರು ಮತ್ತು ನಮ್ಮ ಬೆಲ್ಲ ಸಾಹೇಬರು, ಮೂರ್ತಿ ಸಾಹೇಬರು, ಬಸವರಾಜ ಬೊಮ್ಮಾಯಿ ಆಯ್ತು, ವಿಶ್ವೇಶ್ವರ ಕೈಗೇರಿ ಆಯ್ತು, ಮತ್ತು ನೆಮ್ಮರ್ ಪಾಟೀಲ್ ಆಯ್ತು, ತೆಂಗಿನಕಾಯಿ ನಮ್ಮ ಏನು ಪಕ್ಷದ ಸರ್ಕಾರದಿಂದ ವಿಶೇಷವಾಗಿ ಏನು ಮಾಡಬೇಕು ಅಂತ ಪ್ಲಾನ್ ನಾನು ಮಾಡಿಬಿಟ್ಟಿದ್ದೆ. ಯಾಕಂದರೆ 2 ವರ್ಷ ಆಯಿತು ನಮ್ಮ ಹಾವೇರಿ ಘಟಕ ಚೇಂಜ್ ಆಗಿ. ನಮ್ಮ ಪರಿಸ್ಥಿತಿ ಭಾಳ ಕಠಿಣ ಪರಿಸ್ಥಿತಿ ಇತ್ತು. ಸುಮಾರು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಒಂದು ಸರ್ಕಾರದಿಂದ ಭಾಳ ಒಂದು ಕಠಿಣ ನಿಲುವು ತಗೊಂಡಾಗ ನಾವು ಇವತ್ತು ನಿಮ್ಮ ಮುಂದೆ ಅಧ್ಯಕ್ಷರಾಗಿ ನಮ್ಮ ನಿರ್ದೇಶಕರು ಎಲ್ಲರೂ ಬಂದಿದ್ದೇವೆ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತು. ಯಾಕಂದ್ರೆ ನಮ್ಮ ಫೈನಾನ್ಷಿಯಲ್ ಬರ್ಡನ್ ಆಯಿತು. ಹಾಲು ನಾವು ಒಂದು ದಿವಸಕ್ಕೆ ಹೆಚ್ಚು ಕಡಿಮೆ 75,000 ರೂಪಾಯಿ, 7 ರೂಪಾಯಿ ಜಿ ಕೊಟ್ಟು ಖರೀದಿ ಮಾಡಿದ್ವಿ ನಾವು ಲಾಸ್ಟ್ ಇಯರ್. ಸುಮಾರು 1.5 ಸಾವಿರ ರೂಪಾಯಿ ಪ್ರತಿ ತಿಂಗಳು ಲಾಸ್ ಇತ್ತು. ಧಾರವಾಡ KMFದಲ್ಲಿ ಇದೇ ಫಸ್ಟ್ ಟೈಮ್ ಆಗಿದೆ. ಸುರೇಶ್ ಚಂದ್ರ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಇದರಿಂದ ಬಂದರು. ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ವಿಭಾಗಕ್ಕೆ ಏನು ಮಾಡಬೇಕು ಅಂತಿದ್ದೀರಾ? ಉತ್ತರ ಕನ್ನಡ ಜಿಲ್ಲೆ ಹೈನುಗಾರಿಕೆ ಬಗ್ಗೆ ಭಾಳ ವಿಶೇಷವಾಗಿ ಗುರುತಿಸಿಕೊಂಡಿರುವಂಥದ್ದು. ನಮ್ಮ ಭಾಗದಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಅಧ್ಯಕ್ಷರಿಗಾಗಿ ಹಸುಗಳನ್ನು ಸರ್ಕಾರದ ಅನುದಾನದಲ್ಲಿ ಕೊಡಿಸಿ ಹಾಲಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಭಾಳ ಸಂತೋಷದ ವಿಚಾರ ಅಂದರೆ ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ತುಂಬ ಅಲಗಿನ ಮೇಲೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಯೂನಿಯನನ್ನು ಇವರ ನೇತೃತ್ವದಲ್ಲಿ ನಾವು ಒಂದು ಸರಿಯಾದ ರಸ್ತೆಗೆ ತಂದಿದ್ದು. ಈ ಹಂತದಲ್ಲಿ ಮತ್ತೆ ಇದೇ ಆಡಳಿತ ಮಂಡಳಿ ಅವರ ಜೊತೆ ಬಂದಿರೋದ್ರಿಂದ ನಾಳೆ ಭವಿಷ್ಯದಲ್ಲಿ ಧಾರವಾಡ KMFಗೆ ಒಂದು ಒಳ್ಳೆಯ ಇತಿಹಾಸ ಇದೆ ಅನ್ನೋದನ್ನು